ಏಕಾಂಗಿಯಾಗಿ ಸಾಕ್ತಾ ಇದ್ದಾರೆ. ಎಲ್ಲಿದ್ದಾರೆ ಡಿ ಕೆ ಶಿವರಿಂದ ನೆರವು ಪಡ್ಕೊಂಡವರು? ಎಷ್ಟು ಶಾಸಕರು ಡಿ ಕೆ ಶಿವಕುಮಾರ್ ಅವರು ಬೆನ್ನಿಗಿದ್ದಾರೆ? ಹೈಕಮಾಂಡ್ನ ಬಲ ಮಾತ್ರ ಅವರು ಇವರು ಕೂಡ ಡಿ ಕೆ ಶಿವಕುಮಾರ್ ವಿರುದ್ಧ ಟ್ರಿಗರ್ ಹೊತ್ತಕ್ಕೆ ಸಿದ್ಧವಾದರು. ಪೂರ್ಣಾವಧಿ ಅಧ್ಯಕ್ಷರ ನೇಮಕಾತಿ ವಿಚಾರದಲ್ಲಿ ಹೈಕಮಾಂಡ್ ಗಟ್ಟಿ ನಿರ್ಧಾರಕ್ಕೆ ಬಂದಿದೆ. ಸಿಎಂ ಸಿದ್ದರಾಮಯ್ಯನವರನ್ನ ಮೀಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಇದಾರಲ್ಲ, ಇವರು ಸಂಘಟನಾ ಚತುರ, ಹೋರಾಟಗಾರ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಈ ವಿಚಾರದಲ್ಲಿ ಡೌಟೇ ಬೇಡ. ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂದರೆ ಇದರಲ್ಲಿ ಇವರು ಪಾಲು ತುಂಬ ದೊಡ್ಡದಿದೆ. ಇದರಲ್ಲೂ ಯಾವುದೇ ಅನುಮಾನ ಬೇಡವೇ ಬೇಡ. ಆದರೆ ಇಷ್ಟೆಲ್ಲ ಮಾಡಿದ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಕ್ಕಿದ್ದೇನು? ಬಯಸಿದ್ದೆಲ್ಲ ಸಿಕ್ತಾ? ಸಿಎಂ ಪಟ್ಟ ಅನ್ನೋ ಕನ್ನಡಿಯ ಗಂಟನ್ನ ಹಿಡಿಯೋಕೆ ಹೋಗಿ ಹಿನ್ನಡೆ ಅನುಭವಿಸ್ತಾನೆ ಇದ್ದಾರೆ. ಹೋಗ್ಲಿ, ತಾವು ತಮ್ಮ ದಾರಿಯಲ್ಲೇ ಸಾಕ್ತಾ ಹಿಂದೆ ತಿರುಗಿ ನೋಡಿದ್ರೆ ಯಾರಿದ್ದಾರೆ? ಹಿಂದೆನೂ ಯಾರು ಇಲ್ಲ, ಮುಂದೆನೂ ಯಾರು ಇಲ್ಲ. ಏಕಾಂಗಿಯಾಗಿ ಸಾಕ್ತಾ ಇದ್ದಾರೆ. ಯಾವತ್ತೋ ಒಂದಿನ ಸ್ಟೇಜ್ ಮೇಲೆ ನಿಂತು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋದು, ಮರುದಿನ ಅದೆಲ್ಲೋ ಕಾಣದಂಗೆ ಮರೆಯಾಗ್ಬಿಟ್ಟಿರ್ತಾರೆ. ಹೀಗೆ ಡಿ ಕೆ ಶಿವಕುಮಾರ್ ಯಾರನ್ನೋ ನಂಬಿಕೊಂಡು ಸಾಹಸಕ್ಕೆ ಕೈ ಹಾಕೋಕೆ ಹಿಂದು ಮುಂದೆ ನೋಡುವಂತಾಗಿರೋದು ಮಾತ್ರ ವಿಪರ್ಯಾಸ ಅಂತ ಹೇಳಬೇಕಾಗುತ್ತೆ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಪಾಣಗೆರೆ. ನಿಜ ಹೇಳಬೇಕು ಅಂದರೆ ಹೊಸ ವರ್ಷ ಆರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ತಾಳ್ಮೆ ತಂದುಕೊಂಡು ಅವ್ರೇನಾದರೂ ಮಾಡ್ಕೊಳ್ಳಿ, ಮಾಡ್ತಾ ಇರೋದು ಕೂಡ ಡಿನ್ನರ್ ಮೀಟಿಂಗ್ ಅಲ್ವಾ ಅಂತ ಸುಮ್ಮನೆ ಇದ್ದಿದ್ರೆ ಇದು ಇಷ್ಟು ದೂರ ಬೆಳ್ಕೊಂಡು ಬರ್ತಾ ಇರಲಿಲ್ಲ. ಆದರೆ ಅವ್ರು ಮಾಡಿದ್ದೇನು? ಹೈಕಮಾಂಡ್ ನಾಯಕರಿಗೆ ಚುಚ್ಕೊಟ್ರು. ಅವರು ಸಿದ್ದು ಬಣದ ನಾಯಕರ ಏನು ಡಿನ್ನರ್ ಪಾರ್ಟಿ ಮೀಟಿಂಗ್ಗಳಿದ್ವಲ್ಲ ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ನೋಡಿದ್ರು. ಆದರೆ ಈಗೇನಾಗಿದೆ, ಅದು ಡಿ ಕೆ ಶಿವಕುಮಾರ್ ಅವ್ರಿಗೇನೆ ರಿವರ್ಸ್ ಆಗಿ ಹೊಡಿತಾ ಇದೆ. ಒಂದಾದ ಎಲ್ಲ ದಲಿತ ಸಚಿವರು ಹಾಗೆ ಸಿದ್ದರಾಮಯ್ಯನವರ ಆಪ್ತರು ಅದೇನಾದರೂ ಆಗಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಪಟ್ಟದಿಂದ ಇಳಿಸ್ಲೇಬೇಕು, ನಮ್ಮವರು ಅಲ್ಲಿ ಕೂರ್ಲೇಬೇಕು ಅಂತ ಜಿದ್ದಿಗೆ ಬಿದ್ದುಬಿಟ್ಟಿದ್ದಾರೆ. ಆದರೆ ಡಿ ಕೆ ಪರ ಕೂಗೆಪ್ಸೋರು ಯಾರು? ಎಲ್ಲಿದ್ದಾರೆ ಡಿ ಕೆ ಶಿವರಿಂದ ನೆರವು ಪಡ್ಕೊಂಡವರು? ಇಲ್ಲಿ ಏನಾಗಿದೆ ಅಂದರೆ ಅಧಿಕಾರ ಹಂಚಿಕೆ ವಿಚಾರ ಲೈಮ್ ಲೈಟ್ಗೆ ಬರ್ತಾ ಇದ್ದಂಗೆನೆ ಡಿ ಕೆ ಶಿವಕುಮಾರ್ ಪರ ಕೈ ಎತ್ತಿದ್ದು ಎಷ್ಟು ಶಾಸಕರು ಹೇಳಿ? ಅಲ್ಲೊಬ್ರು ಇಲ್ಲೊಬ್ರು. ಆದರೆ ಸಿದ್ದರಾಮಯ್ಯನವ್ರ ಪರವಾಗಿ ಎದ್ದವ್ರು ಎಷ್ಟು ಮಂದಿ ಅಲ್ವಾ? 50-50 ಸೂತ್ರ ನಡೆದೇ ಇಲ್ಲ, ಅದು ನಮಗೆ ಗೊತ್ತಿಲ್ಲ ಅಂತ ಅವತ್ತಿಂದ ಇವತ್ತಿನವರೆಗೂ ಹೇಳ್ತಾ ಬರ್ತಾ ಇದ್ದಾರೆ. ಆದರೆ ಇವರಿಗೆ ಟಾಂಗ್ ಕೊಟ್ಟು ಇದರಲ್ಲಿ ನಮ್ಮ ನಾಯಕರು ಇದ್ದಾರೆ ಅಂತ ಹೇಳೋದಕ್ಕೆ ಎಷ್ಟು ಶಾಸಕರು ಡಿ ಕೆ ಶಿವಕುಮಾರ್ ಅವರು ಬೆನ್ನಿಗಿದ್ದಾರೆ ಹೇಳಿ? KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಲೇಬೇಕು ಅಥವಾ ಪೂರ್ಣಾವಧಿಯ ಅಧ್ಯಕ್ಷರ ನೇಮಕ ಆಗಬೇಕು ಅಂತ ಸಿದ್ದರಾಮಯ್ಯನವ್ರ ಬಣದವರು ಎದ್ದು ಕೂತಿರೋದಕ್ಕೆ ಹಲವು ಕಾರಣಗಳಿದ್ದಾವೆ. ಸಿದ್ದರಾಮಯ್ಯನವರ ಆಪ್ತರ ಬಣ ಉದಯಪುರ ನಿರ್ಣಯವನ್ನೇ ಮುಂದಿಟ್ಕೊಂಡು ವಾದ ಮಂಡಿಸಿದೆ. ಉದಯಪುರದಲ್ಲಿ ನಡೆದಿದ್ದಂತಹ AICC ಅಧಿವೇಶನದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ನಿರ್ಣಯವನ್ನ ಕೈಗೊಳ್ಳಲಾಗಿತ್ತು. ಅದೇ ವಾದವನ್ನ ಸಿದ್ದರಾಮಯ್ಯನವ್ರ ಬೆಂಬಲಿಗರು ಹೈಕಮಾಂಡ್ ಮುಂದೆ ನಿಂತ್ಕೊಂಡು ಟೇಬಲ್ನ ಗುದ್ದಿ ಗುದ್ದಿ ಕೇಳ್ತಾ ಇರೋದು. ಇಲ್ಲಿ ವಿಷಯ ಏನಪ್ಪ ಅಂದರೆ ಹೈಕಮಾಂಡ್ ಕೂಡ ಮೊದಲು ಇದ್ರ ಬಗ್ಗೆ ಅಷ್ಟೇನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಯಾವಾಗ ಸಿದ್ದರಾಮಯ್ಯನ ಬಣದವರು ಹೋರಾಟ ಜಾಸ್ತಿ ಆಯಿತು, ಸಿದ್ದರಾಮಯ್ಯನವ್ರ ಬಣದವರು ಹೋರಾಟ ಜಾಸ್ತಿ ಆಯಿತು, ಇವರು ಕೂಡ ಡಿ ಕೆ ಶಿವಕುಮಾರ್ ವಿರುದ್ಧ ಟ್ರಿಗರ್ ಹೊತ್ತಕ್ಕೆ ಸಿದ್ಧವಾದರು. ಆದರೆ ಡಿ ಕೆ ಶಿವಕುಮಾರ್ ಅವರನ್ನ KPCC ಅಧ್ಯಕ್ಷ ಸ್ಥಾನದಿಂದ ತೆರವುಗೊಳಿಸಿ ಪೂರ್ಣಾವಧಿ ಅಧ್ಯಕ್ಷರ ನೇಮಕಾತಿ ವಿಚಾರದಲ್ಲಿ ಹೈಕಮಾಂಡ್ ಗಟ್ಟಿ ನಿರ್ಧಾರಕ್ಕೆ ಬರಲಿಲ್ಲ. ಒಂದು ವೇಳೆ ಸ್ಟೆಪ್ ತಗೊಂಡ್ರೆ ಇದರಿಂದ ಭಿನ್ನ ಪರಿಣಾಮ ಎದುರಿಸಬೇಕಾದಂತಹ ಸನ್ನಿವೇಶ ಬರುತ್ತೆ ಅನ್ನೋ ಆತಂಕ ಹೈಕಮಾಂಡ್ ನಾಯಕರನ್ನ ಕಾಡ್ತಿದೆ. ಇದೆಲ್ಲದರ ನಡುವೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು, ಸಚಿವ H. C. ಮಹದೇವಪ್ಪನವರು ಸೇರಿದಂಗೆ ಸಿದ್ದರಾಮಯ್ಯನವರೇ ಪೂರ್ಣಾವಧಿಯ CM ಅಂತ ಡಂಗೂರ ಹೊಡಿತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ KPCC ಅಧ್ಯಕ್ಷ ಸ್ಥಾನ ಡಿ ಕೆ ಶಿವಕುಮಾರ್ CM ಸ್ಥಾನದ ವಿಚಾರವಾಗಲಿ KPCC ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಾಗಲಿ ಯಾವುದೇ ರೀತಿಯ ಹೇಳಿಕೆಗಳನ್ನು ನೀಡ್ತಾ ಇರಲಿಲ್ಲ. ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದಾರೆ. ಬಹುತೇಕ ವಿಚಾರಗಳಲ್ಲಿ ಮೌನವೇ ಆಭರಣವೇನೋ ಅನ್ನೋ ಥರ ಇದ್ಬಿಟ್ಟಿದ್ದಾರೆ. ಆದರೆ ಇದೀಗ ಡಿ ಕೆ ಶಿವಕುಮಾರ್ ಕೂಡ ಅಲರ್ಟ್ ಆಗಿಬಿಟ್ಟಿದ್ದಾರೆ.
KPCC ಪಟ್ಟದ ಪೈಪೋಟಿ, ದಲಿತ ಸಚಿವರ ನಿರಂತರ ಹೇಳಿಕೆಗಳ ನಡುವೆನೆ CM ಸಿದ್ದರಾಮಯ್ಯನವ್ರನ್ನ ಮೀಟ್ ಮಾಡಿದ್ದಾರೆ DK ಶಿವಕುಮಾರ್ ಅವರು. ಅರ್ಧ ಗಂಟೆಗೂ ಹೆಚ್ಚು ಕಾಲ CM ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ಇದು ರಾಜ್ಯ ರಾಜಕೀಯದಲ್ಲಿ ಕುತೂಹಲ ಹುಟ್ಟಿಸ್ಬಿಟ್ಟಿದೆ. ಈ ಭೇಟಿ ಹಿಂದೆ ಏನಿದೆ ಅನ್ನೋದನ್ನು ನೋಡಿದ್ರೆ ಇಲ್ಲಿ ಅನೇಕ ಅನುಮಾನಗಳು ಕಾಡ್ತವೆ. ಇಲ್ಲಿ DK ಶಿವಕುಮಾರ್ ನೇರವಾಗಿ ಅಖಾಡಕ್ಕೆ ಇಳಿದೇ ಬಿಟ್ರ, ಸಿದ್ದರಾಮಯ್ಯನವರೇ ನಿಮ್ಮ ಆಪ್ತರಿಗೆ ಸೈಲೆಂಟ್ ಆಗಿರೋಕೆ ಹೇಳಿ, ಇಲ್ಲ ಅಂದ್ರೆ ನಾನು ವೈಲೆಂಟ್ ಆಗಬೇಕಾಗುತ್ತೆ ಅಂತ ಹೇಳಿರ್ಬೋದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯನವರೇ ಇದನ್ನ ಇಷ್ಟಕ್ಕೆ ನಿಲ್ಸೋಕೆ ಹೇಳಿ, ನಮ್ಮಲ್ಲಿ ಯಾಕಿದೆಲ್ಲ, ಎಲ್ಲರೂ ಪಕ್ಷ ಸಂಘಟನೆ ಮಾಡಿಕೊಂಡು ಹೋಗೋಣ ಅಂತಲೂ ಹೇಳಿರ್ಬೋದು ಅಂತ ಕೂಡ ಹೇಳಲಾಗ್ತಾ ಇದೆ. ಹೇಗಿದ್ರು ಹೈಕಮಾಂಡು ನನ್ನ ಪರವಾಗಿನೇ ಇದೆ, ಇದರಿಂದ ಸುಮ್ಮನೆ ಯಾಕೆ ಮನಸ್ತಾಪ ಅಂತಲೂ ಹೇಳಿರ್ಬೋದು ಅನ್ನೋ ಸುದ್ದಿ ಕೂಡ ಇದೆ. ಒಂದು ಕಡೆ ಸಿದ್ದು ಬಣ, ಅವರಿಂದ ಅನೇಕ ಶಾಸಕರು, ಸಚಿವರು ನಾವಿದ್ದೀವಿ ಅನ್ನೋ ಸಂದೇಶ ರವಾನೆ, ಅದು ಏನಾದರೂ ಆಗಲಿ ನೀವೇ ಪೂರ್ಣಾವಧಿ CM ಅನ್ನೋ ಬೆಂಬಲ. ಆದರೆ ಮತ್ತೊಂದು ಕಡೆ DK ಶಿವಕುಮಾರ್ ಏಕಾಂಗಿ, ಹೈಕಮಾಂಡ್ನ ಬಲ ಮಾತ್ರ ಅವರೊಟ್ಟಿಗಿರೋದು. ಹೈಕಮಾಂಡ್ಗೆ ಈಗ ಎರಡೂ ಕೂಡ ತಲೆನೋವಾಗ್ಬಿಟ್ಟಿದೆ. ಒಂದು DK ಶಿವಕುಮಾರ್, ಮತ್ತೊಂದು ಸಿದ್ದರಾಮಯ್ಯನವ್ರ ಬಣ. ಈ ನೋವಿಗೆ ಗುಳಿಗೆ ಕೊಡೋದಾದ್ರೂ ಯಾರು ನೋಡೋಣ. ನಮಸ್ಕಾರ.